ಹಸುವಿನ ಬೆಲೆ ಅಂದರೆ ಎಷ್ಟು ಅದರ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಡಿಸೈಡ್ ಆಗೋದು ಹಸುವಿನ ಬಾಡಿ ಕಂಡೀಷನ್ ಮೇಲೆ. ಹಸುಗಳಿಗೆ ಈ ಇಯರ್ ಟ್ಯಾಗು ತುಂಬ ಮುಖ್ಯ. ಯಾಕಂದರೆ ಯಾವುದೇ ಥರದ ನೀವು ಇನ್ಶೂರೆನ್ಸ್ನ ಮಾಡ್ತೀರಾ ಅಂದರೆ ಆ ಹಸುಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದು ಅದರ ಯೂನಿಕ್ ಐ ಡಿಯಿಂದ. ಈಗ ಇದು ಇಯರ್ ಟ್ಯಾಗ್ ಅಪ್ಲಿಕೇಟರ್ ಅಂತ ಹೇಳ್ತೀವಿ. ಈ ಇಯರ್ ಟ್ಯಾಬ್ನ ನಾವು ಅಪ್ಲೈ ಮಾಡಬೇಕಾದ್ರೆ ಯಾವತ್ತು ನರಕ್ಕೆ ಹೊಡಿಬಾರ್ದು. ಇಲ್ಲಿ ಹೊಡೆದ್ರೆ ನಾವು ರಕ್ತ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಏನಾದರೂ ನೀವು ಅಪ್ಪಿ ಇಲ್ಲಿ ಹುಳ ಕೂರ್ತು ಅಂದರೆ ಅಲ್ಲಿ ನೆಕ್ಸ್ಟ್ ಹುಳಗಳು ಬರುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಳ್ಳಿಗೆ ಇಯರ್ ಟ್ಯಾಗ್ ಅಪ್ಲಿಕೇಶನ್ ಇನ್ಶೂರೆನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಇಯರ್ ಟ್ಯಾಗ್ನ ನೀವು ಹೇಗೆ ಹಾಕೋಬೇಕು ಅಥವಾ ಇದು ಇಯರ್ ಟ್ಯಾಗಿಂಗ್ನ ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಮತ್ತು ಇದರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ. ಈಗ ವಿಡಿಯೋನ ಶುರು ಮಾಡೋದಿದ್ರೆ ಇದು ಇಯರ್ ಟ್ಯಾಗ್ ಬರುತ್ತೆ. ಹಸುಗಳಿಗೆ ಈ ಇಯರ್ ಟ್ಯಾಗು ತುಂಬ ಮುಖ್ಯ. ಯಾಕಂದರೆ ಯಾವುದೇ ಥರದ ನೀವು ಇನ್ಶೂರೆನ್ಸ್ನ ಮಾಡ್ತೀರಾ ಅಂದರೆ ಆ ಹಸುಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದು ಅದರ ಯೂನಿಕ್ ಐ ಡಿಯಿಂದ. ಇದು ಇನ್ಶೂರೆನ್ಸ್ ಇದೆಯಲ್ಲ, ಇದು ಇನ್ಶೂರೆನ್ಸ್ದು ಇಯರ್ ಟ್ಯಾಗ್. ಇದನ್ನು ನಾವು ಫೀಮೇಲ್ ಪಾರ್ಟ್ ಅಂತ ಹೇಳ್ತೀವಿ, ಇದನ್ನು ಮೇಲ್ ಪಾರ್ಟ್ ಅಂತ ಹೇಳ್ತೀವಿ. ಇದು ಎರಡನ್ನು ಕ್ಲ್ಯಾಂಪ್ ಮಾಡಿದ ನಂತರ ನಾವು ಹಸುಗೆ ಹಾಕ್ತೀವಿ. ಈ ಹಸುಗೆ ಹಾಕಿದ್ಮೇಲೆ ಇದೊಂದು ಏನಿದೆಯಲ್ಲ, ಇದು ನಮಗೆ ಆಧಾರ್ ಕಾರ್ಡ್ ಇದ್ದಂಗೆ, ಹಸುಗಳ ಆಧಾರ್ ಕಾರ್ಡ್ ಇದ್ದಂಗೆ. ಇದರ ನಂಬರ್ ಮೇಲೇ ಹಸು ಐಡೆಂಟಿಟಿ ಇರುತ್ತೆ. ಈ ನಂಬರ್ನ ಡೀಟೇಲ್ಸ್ನ ಎಂಟ್ರಿ ಮಾಡಿ ನಾವು ಓನರ್ಗಳ ಡೀಟೇಲ್ಸು ಮತ್ತು ಹಸುವಿನ ಡೀಟೇಲ್ಸು, ಅದು ಎಷ್ಟು ಹಾಲು ಕೊಡುತ್ತೆ ಮತ್ತು ಅದರ ನಂತರ ಅದರ ವಯಸ್ಸೆಷ್ಟು, ಇವೆಲ್ಲದನ್ನೂ ರೆಕಾರ್ಡ್ ಮಾಡಿರ್ತಾರೆ. ಅದರ ನಂತರ ಏನಾದರೂ ಅಪಘಾತ ಆದಲ್ಲಿ ಆ ಹಸುಗೆ ಇನ್ಶೂರೆನ್ಸ್ ಕ್ಲೈಮ್ನ ಮಾಡ್ತೀವಿ. ಈ ಇನ್ಶೂರೆನ್ಸ್ ಕ್ಲೈಮ್ನ ಮಾಡಬೇಕಾಗಿಂತ ಮುಂಚೆ ಇಯರ್ ಟ್ಯಾಗ್ನ ಹಾಕಬೇಕಾಗುತ್ತೆ. ಈಗ ಇದು ಇಯರ್ ಟ್ಯಾಗ್ ಅಪ್ಲಿಕೇಟರ್ ಅಂತ ಹೇಳ್ತೀವಿ. ಇದು ಮೇಲ್ ಪಾರ್ಟ್ ಆಫ್ ದ ಇಯರ್ ಟ್ಯಾಗ್, ಇದು ಫೀಮೇಲ್ ಪಾರ್ಟ್ ಅಂತೀವಿ. ಇದು ಮೇಲ್ ಪಾರ್ಟ್ನ ನಾವು ಅಪ್ಪರ್ ಪಾರ್ಟಿಗೆ ಲಾಕ್ ಮಾಡ್ತೀವಿ. ಅದರ ನಂತರ ಫೀಮೇಲ್ ಪಾರ್ಟ್ನ ಇದಕ್ಕೆ ಲಾಕ್ ಮಾಡಿ ಒಂದಕ್ಕೊಂದು ಕೂರುತ್ತಾ ಅಂತ ನೋಡ್ತೀವಿ. ನೆಕ್ಸ್ಟ್ ಇದನ್ನು ನಾವು ಇಯರ್ಗೆ ಅಪ್ಲೈ ಮಾಡ್ತೀವಿ. ಈ ಇಯರ್ ಟ್ಯಾಬ್ನ ನಾವು ಅಪ್ಲೈ ಮಾಡಬೇಕಾದ್ರೆ ಯಾವತ್ತು ನರಕ್ಕೆ ಹೊಡಿಬಾರ್ದು ಮತ್ತು ಇದು ಟ್ಯಾಗ್ ಐ ಡಿ ಇದೆಯಲ್ಲ ಫ್ರಂಟಲ್ಲಿ ಕಾಣುವ ಹಾಗೆ ಹೊಡಿಬೇಕಾಗುತ್ತೆ. ಸೊ ಮಧ್ಯದ ಭಾಗದಲ್ಲಿ ಇಲ್ಲೆಲ್ಲ ವೇನ್ಸ್ ರನ್ ಆಗ್ತಿದೆ. ಇಲ್ಲಿ ಹೊಡೆದ್ರೆ ನಾವು ರಕ್ತ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮಧ್ಯದ ಭಾಗಕ್ಕೆ ಹೊಡಿಬೇಕಾಗುತ್ತೆ. ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಅಪ್ಲೈ ಆಗಿದೆ. ಇದರಿಂದ ಹಸುಗೆ ಯಾವುದೇ ರೀತಿಯ ನೋವಂತೂ ಆಗೋದಿಲ್ಲ. ಯಾಕಂದರೆ ಇದು ಕಾರ್ಟಿಲೇಜ್, ಇಲ್ಲಿ ರಕ್ತ ಬರಲ್ಲ, ಇಲ್ಲಿ ರಕ್ತ ಚಲನೆ ತುಂಬ ಕಮ್ಮಿ ಇರುತ್ತೆ. ಆದ್ದರಿಂದ ನೋವು ತುಂಬ ಕಡಿಮೆ ಆಗುತ್ತೆ. ಓಕೆನಾ? ಇದನ್ನು ಮಾಡಿಸಿದ್ರೆ ನಂತರನೇ ನಿಮ್ಗೆ ಯೂಸ್ ಆಗೋದು. ಮತ್ತು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಕಿವಿ ಓಲೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕೆಳಗೆ ಬಿದ್ದೋದ್ರೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ. ನೀವೇನಾದರೂ ಕಿವಿ ಹರಿದು ಬಿದ್ದೋಯ್ತು ಅಂದರೆ ತಕ್ಷಣವೇ ನಿಮ್ಮ ಪಶುವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದನ್ನು ಮತ್ತೆ ರೀಟ್ಯಾಗಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇರೆ ನಂಬರ್ನ ಕೊಟ್ಟು ಮತ್ತೆ ಟ್ಯಾಗನ್ನು ಅಪ್ಲೈ ಮಾಡ್ತೀವಿ. ಇಲ್ಲ ಅಂದರೆ ನಿಮಗೆ ಹಸುಗೆ ಏನಾದರೂ ಅಪಘಾತ ಆದರೆ ಅದು ಕ್ಲೈಮ್ ಆಗೋಲ್ಲ. ಈಗ ಎಷ್ಟೋ ಕಡೆ ಹಳ್ಳಿಯಲ್ಲಿ ನೋಡಿದ್ದೀವಿ ನಾವು, ಏನಾಗುತ್ತೆ ಅಂದರೆ ರೈತರು ಕಿವಿ ಹರಿದೋಯ್ತು ಅಂದಾಗ ಓಲೆನ ತೆಗೆದ್ಬಿಟ್ಟು ಮನೇಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಹೆಚ್ಚು ಕಮ್ಮಿ ಆದಾಗ ಇನ್ಶೂರೆನ್ಸ್ ಕಂಪ್ನಿ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ. ಯಾಕಂದರೆ ಕಿವಿ ಓಲೆ ಇದಕ್ಕಿಲ್ಲ. ಯಾಕಂದರೆ ಸ್ಕ್ಯಾಮ್ ಮಾಡೋ ಸಾಧ್ಯತೆ ತುಂಬ. ಇವಾಗ ಕಿವಿ ಓಲೆ ಹರಿದು ಇದೇ ಹಸು ಅಂತ ಹೇಗೆ ಹೇಳೋಕ್ಕಾಗಲ್ಲ. ಸೊ ಮೇಯ್ನ್ಲಿ ಕಿವಿ ಓಲೆ ಇರೋದೇ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಮಾಡ್ಕೊಳ್ಳೋಕ್ಕೆ, ಮತ್ತು ಇದು ಒಂದು ಯೂನಿಕ್ ಐ ಡಿ ಕ್ಯಾಟಲ್ಗೆ. ಅದಕ್ಕಾಗಿ ನೀವು ಇದನ್ನು ಮಾಡಿದಾಗ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇನ್ಶೂರೆನ್ಸ್ ಮಾಡಿದ ದಿವಸ ಯಾವತ್ತೂ ನಿಮಗೆ ಇನ್ಶೂರೆನ್ಸ್ ಆ್ಯಕ್ಟಿವೇಟ್ ಆಗೋಲ್ಲ. ಇನ್ಶೂರೆನ್ಸ್ ಆ್ಯಕ್ಟಿವೇಟ್ ಆಗೋಕ್ಕೆ ನಿಮಗೆ ಮಿನಿಮಮ್ ಒಂದು 15 ದಿವಸ ವೆಯ್ಟಿಂಗ್ ಪೀರಿಯಡ್ ಅನ್ನೋದು ಇರುತ್ತೆ. ಸೊ ಅದಕ್ಕೆ ನೀವು ಅಪಘಾತ ಏನಾದರೂ ಆದರೆ 15 ದಿವಸದ ನಂತರ ಆದರೆ ನಿಮಗೆ ಕ್ಲೈಮ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಕ್ಲೈಮು ನಿಮಗೆ ಬರೋದಿಲ್ಲ. ಇದು ತುಂಬ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಅಕಸ್ಮಾತ್ ಯಾವಾಗಾದ್ರೂ ಕಿವಿ ಓಲೆ ಹೊಡಿಬೇಕಾದ್ರೆ ರಕ್ತ ಏನಾದರೂ ಬಂತು ಅಂದರೆ ಆವಾಗ ಆ ಭಾಗಕ್ಕೆ ನೀವು ಅರಿಶಿನ, ಕೊಬ್ಬರಿ ಎಣ್ಣೆನ ಏನಾದರೂ ಹಾಕಬೇಕಾಗುತ್ತೆ. ಹುಳ ಕೂರದಂತೆ ನೋಡ್ಕೋಬೇಕು. ಏನಾದರೂ ನೀವು ಅಪ್ಪಿ ಇಲ್ಲಿ ಹುಳ ಕೂರ್ತು ಅಂದರೆ ಅಲ್ಲಿ ನೆಕ್ಸ್ಟ್ ಹುಳಗಳು ಬರುತ್ತೆ. ನೊಣಗಳು ಕೂತಿದ ತಕ್ಷಣ ಅದು ಮೊಟ್ಟೆ ಇಟ್ಟು ಅಲ್ಲಿ ಮ್ಯಾಗಟ್ಸ್ ಅಂತ ಹೇಳ್ತೀವಿ, ಹುಳ ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಕಿವಿ ಹತ್ರ ತುಂಬ ಗಾಯ ಆಗಿ ಪಸ್ಸನ್ನು ಜನ್ರೇಟ್ ಆಗುತ್ತೆ. ಸೊ ನೀವು ಯಾವತ್ತೂ ಏನಾದರೂ ರಕ್ತ ಬಂತು ಅಂದರೆ ನೀವು ಆ ಭಾಗದಲ್ಲಿ ನೀಟಾಗಿ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆನ ಹಾಕಿ ನೀಟಾಗಿ ಹುಳ ಕೂರದಂತೆ ನೋಡ್ಕೋಬೇಕು. ಇಲ್ಲ ಬೇವಿನ ಎಣ್ಣೆ ಸಹ ಹಾಕ್ಬೋದು, ಅದರಿಂದನೂ ನೊಣಗಳು ಕೂರೋ ಸಾಧ್ಯತೆ ತುಂಬ ಕಮ್ಮಿ. ಮತ್ತು ವೀಕ್ಷಕರೇ, ಇನ್ನೊಂದೇನೆಂದರೆ ನೀವು ಯಾವತ್ತೂ ಇನ್ಶೂರೆನ್ಸ್ ಮಾಡ್ಸೋಕ್ಕಿಂತ ಮುಂಚೆ ಹಸುವಿನ ಬೆಲೆ
ಅಂದರೆ ಎಷ್ಟು ಅದರ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಡಿಸೈಡ್ ಆಗೋದು ಹಸುವಿನ ಬಾಡಿ ಕಂಡೀಷನ್ ಮೇಲೆ. ಯಾವಾಗ ಹಸು ತುಂಬ ಚೆನ್ನಾಗಿರುತ್ತೆ, ಯಾವಾಗ ಈ ಥರ ಮೂಳೆಗಳು ಕಾಣಬಾರ್ದು, ಯಾವತ್ತು ಮೂಳೆಗಳು ಕಂಡಾಗೆಲ್ಲ ಏನಾಗುತ್ತೆ ಅಂದರೆ ಇನ್ಸುರೆನ್ಸ್ನ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಮತ್ತು ಕೆಚ್ಚಲು ಬಿಟ್ಟಿರಬೇಕು, ಕೆಚ್ಚಲು ಯಾವಾಗ ಚೆನ್ನಾಗಿ ಬಿಟ್ಟಿರುತ್ತೆ, ಮತ್ತು ಹಾಲು ಯಾವಾಗ ಜಾಸ್ತಿ ಕೊಡುತ್ತೆ, ಅನಿಮಲ್ ಶೈನಿಂಗು, ಬಾಡಿ ಕೋಟ್, ಅದರ ಮೇಲೆ ಅದರ ಮಾರ್ಕೆಟ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಈಗ ಚೆನ್ನಾಗಿರೋ ಹಸುಗಳಿಗೆ ಏನೇ ಇಲ್ಲ ಅಂದ್ರೂ 70,000ವರೆಗೂ ಹೈಯೆಸ್ಟ್ ಇನ್ಸುರೆನ್ಸ್ನ ಮಾಡ್ತಾರೆ.